ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ. ಚಂದ್ರಶೇಖರ್, ರೈಟ್, ಅಲ್ಲಿ ಸಿಎಂ ನಿವಾಸದ ಎದುರು ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಇರ್ತಕ್ಕಂಥದ್ದು. ಅಲ್ಲಿ ಸಾಕಷ್ಟು ಮೂವ್ಮೆಂಟ್ಸ್ ಆಗ್ತಾ ಇದೆ. ಹಿ ವಾಸ್ ಅಬ್ಸರ್ವಿಂಗ್ ದಟ್. ಎನಿವೆ ಚಂದ್ರು, ಈಗ ಸಿಎಂ ನಿವಾಸದಲ್ಲಿ ಸಭೆ ಮುಕ್ತಾಯ ಆಯ್ತಾ? ವೆಹಿಕಲ್ಸ್ ಗಳೆಲ್ಲ ಮೂವ್ ಆಗ್ತಾ ಇದೆ, ಮೂವ್ ಔಟ್ ಆಗ್ತಾ ಇದೆ, ಮಿನಿಸ್ಟರ್ಸ್ ಹೋಗ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಎನಿವೆ ಸಭೆ ನಡೀತಾ ಇದೆಯಾ, ಹೇಗ್ ನಡೀತಾ ಇದೆ? ಜೊತೆಗೆ ಚಲುವರಾಯಸ್ವಾಮಿ ಅವರ ಅನುಪಸ್ಥಿತಿಯಲ್ಲಿ ಆಗ್ತಾ ಇರ್ತಕ್ಕಂಥ ಸಭೆ ಇದು. ಚಲುವರಾಯಸ್ವಾಮಿ ಏನಾದ್ರು ಸಂದೇಶ ಕಳಿಸಿದಾರಾ? ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಖಂಡಿತವಾಗ್ಲು ಈಗಾಗಲೇ ಸಿಎಂ ನಿವಾಸ ಕಾವೇರಿಯಲ್ಲಿ ಸಭೆ ನಡೆಸ್ತಾ ಇರ್ತಕ್ಕಂಥದ್ದು. ಬಹುತೇಕ ಇನ್ನೇನು ಸಭೆ ಕೂಡ ಮುಕ್ತಾಯ ಹಂತಕ್ಕೆ ಬಂದಿರತಕ್ಕಂಥದ್ದು. ಸೊ ಈಗಾಗಲೇ ಏನು ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಮೆಕ್ಕೆಜೋಳ ಖರೀದಿಗೆ ಸಂಬಂಧಪಟ್ಟಂತೆ ಸಭೆ ನಡೀತಾ ಇದ್ದಂಥದ್ದು. ಸೊ ಏನೆಲ್ಲ, ಯಾಕಂತಂದ್ರೆ ಈ ಬಾರಿ ಅತಿ ಹೆಚ್ಚು ಬೆಳೆ ಬಂದಿದೆ ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟಂತೆ. ಸೊ ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಖರೀದಿ ಆಗಬೇಕು, ಖರೀದಿ ಸೂಕ್ತ ರೀತಿಯಾದಂತಹ ಬೆಲೆ ನಿಗದಿ ಆಗಬೇಕು ಮತ್ತು ಸೂಕ್ತ ದಾಸ್ತಾನನ್ನು ಕೂಡ ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಒತ್ತಾಯವನ್ನು ಮಾಡಿದ್ರು, ಪ್ರತಿಭಟನೆ ಕೂಡ ನಡೀತಾ ಇತ್ತು. ವಿಪಕ್ಷ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ರಹವನ್ನ ಮಾಡಿತ್ತು. ರೈತರಿಂದ ಮೆಕ್ಕೆಜೋಳವನ್ನ ಖರೀದಿಯನ್ನ ಮಾಡಬೇಕು, ಇಲ್ಲದೇ ಹೋದಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಸಂದೇಶವನ್ನು ಕೂಡ ನೀಡಿದ್ರು. ಸೊ ಹೀಗಾಗಿ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು 2 ದಿನಗಳ ಕಾಲ ಮೈಸೂರು ಪ್ರವಾಸವನ್ನು ಹಮ್ಮಿಕೊಂಡಿದ್ರು. ಏಕಾಏಕಿ ನಿನ್ನೆ ಬೆಂಗಳೂರಿಗೆ ವಾಪಸ್ಸಾಗಿ ಇವತ್ತು ಸಭೆಯನ್ನ ನಿಗದಿ ಮಾಡಿರ್ತಕ್ಕಂಥದ್ದು. ವಿಪರ್ಯಾಸ ಅಂತಂದ್ರೆ ಕೃಷಿ ಸಚಿವರಾದಂತಹ ಚಲುವರಾಯಸ್ವಾಮಿ ಅವರು ದೆಹಲಿಯಲ್ಲಿದ್ದಾರೆ. ಸೊ ಅವರು ಇವತ್ತು ಸಭೆಗೆ ಗೈರಾಗಿದ್ದಾರೆ. ಆದ್ರೆ ಸಭೆ ಆರಂಭಕ್ಕೂ ಮುನ್ನ ಮುಖ್ಯಮಂತ್ರಿಗಳಿಗೆ ಸ್ವತಃ ಅವರೇ ಕರೆಯನ್ನ ಮಾಡಿ, ನಾನು ದೆಹಲಿಯಲ್ಲಿದ್ದೇನೆ, ಸಭೆಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಆದ್ರೆ ನಮ್ಮ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗ್ತಾರೆ. ಆದ್ರೆ ಏನೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮೆಕ್ಕೆಜೋಳ ಖರೀದಿಗೆ ಏನೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಒಂದು ಅನುಮೋದನೆ ಬೇಕು ಮತ್ತು ರೈತರ ಪರವಾಗಿ ನಿಲ್ಲುವಂತ ನಿರ್ಧಾರವನ್ನ ತಾವು ತೆಗೆದುಕೊಳ್ಬೇಕು ಅನ್ನುವಂತ ಮನವಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಸಭೆಗೆ ಅನೇಕ ಸಚಿವರು ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ಉತ್ತರ ಕರ್ನಾಟಕ ಭಾಗದ ಕಾನೂನು ಸಚಿವರು ಆಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಅವರಿಂದ ಹಿಡಿದು ಶಿವಾನಂದ ಪಾಟೀಲ್ ಎಲ್ಲರೂ ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ನೋಡಬಹುದು, ಸಭೆಯನ್ನ ಮುಗಿಸಿ ಎಲ್ಲ ಸಚಿವರುಗಳು ಕೂಡ ಹೊರಗೆ ಓಡ್ತಾ ಇರ್ತಕ್ಕಂಥದ್ದು. ಸಚಿವ ಜಮೀನ್ ಅವರು ಕೂಡ ಇಲ್ಲಿಗೆ ಓಡ್ತಾ ಇರ್ತಕ್ಕಂಥದ್ದು. ಸೊ ಈ ಒಂದು ಸಭೆಯನ್ನ ಮುಗಿಸಿ ಸಚಿವರುಗಳು ಕೂಡ ಈಗಾಗಲೇ ಸಿಎಂ ನಿವಾಸದಿಂದ ಹೊರಡ್ತಾ ಇದ್ದಾರೆ. ಒಂದು ಕಡೆ ಸಿಎಂ ಡಿ ಕೆ ಶಿವಕುಮಾರ್ ಅವರ ಆಪ್ತರೆಲ್ಲರೂ ಕೂಡ ದೆಹಲಿ ಪ್ರವಾಸದಲ್ಲಿರುವಂತಹ ಸಂದರ್ಭದಲ್ಲಿ ಇಲ್ಲಿ ಸಭೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಕಡೆ 2 ರೀತಿಯಲ್ಲಿ ಈ ಒಂದು ವಿಚಾರವನ್ನ ನೋಡಬಹುದು. ಯಾವ ರೀತಿ ಅಂತಂದ್ರೆ, ಒಂದು ಕಡೆ ಸಿಎಂ ಅವರು ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ. ಚಂದ್ರಶೇಖರ್, ರೈಟ್, ಅಲ್ಲಿ ಸಿಎಂ ನಿವಾಸದ ಎದುರು ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಇರ್ತಕ್ಕಂಥದ್ದು. ಅಲ್ಲಿ ಸಾಕಷ್ಟು ಮೂವ್ಮೆಂಟ್ಸ್ ಆಗ್ತಾ ಇದೆ. ಹಿ ವಾಸ್ ಅಬ್ಸರ್ವಿಂಗ್ ದಟ್. ಎನಿವೆ ಚಂದ್ರು, ಈಗ ಸಿಎಂ ನಿವಾಸದಲ್ಲಿ ಸಭೆ ಮುಕ್ತಾಯ ಆಯ್ತಾ? ವೆಹಿಕಲ್ಸ್ ಗಳೆಲ್ಲ ಮೂವ್ ಆಗ್ತಾ ಇದೆ, ಮೂವ್ ಔಟ್ ಆಗ್ತಾ ಇದೆ, ಮಿನಿಸ್ಟರ್ಸ್ ಹೋಗ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಎನಿವೆ ಸಭೆ ನಡೀತಾ ಇದೆಯಾ, ಹೇಗ್ ನಡೀತಾ ಇದೆ? ಜೊತೆಗೆ ಚಲುವರಾಯಸ್ವಾಮಿ ಅವರ ಅನುಪಸ್ಥಿತಿಯಲ್ಲಿ ಆಗ್ತಾ ಇರ್ತಕ್ಕಂಥ ಸಭೆ ಇದು. ಚಲುವರಾಯಸ್ವಾಮಿ ಏನಾದ್ರು ಸಂದೇಶ ಕಳಿಸಿದಾರಾ? ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಖಂಡಿತವಾಗ್ಲು ಈಗಾಗಲೇ ಸಿಎಂ ನಿವಾಸ ಕಾವೇರಿಯಲ್ಲಿ ಸಭೆ ನಡೆಸ್ತಾ ಇರ್ತಕ್ಕಂಥದ್ದು. ಬಹುತೇಕ ಇನ್ನೇನು ಸಭೆ ಕೂಡ ಮುಕ್ತಾಯ ಹಂತಕ್ಕೆ ಬಂದಿರತಕ್ಕಂಥದ್ದು. ಸೊ ಈಗಾಗಲೇ ಏನು ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಮೆಕ್ಕೆಜೋಳ ಖರೀದಿಗೆ ಸಂಬಂಧಪಟ್ಟಂತೆ ಸಭೆ ನಡೀತಾ ಇದ್ದಂಥದ್ದು. ಸೊ ಏನೆಲ್ಲ, ಯಾಕಂತಂದ್ರೆ ಈ ಬಾರಿ ಅತಿ ಹೆಚ್ಚು ಬೆಳೆ ಬಂದಿದೆ ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟಂತೆ. ಸೊ ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಖರೀದಿ ಆಗಬೇಕು, ಖರೀದಿ ಸೂಕ್ತ ರೀತಿಯಾದಂತಹ ಬೆಲೆ ನಿಗದಿ ಆಗಬೇಕು ಮತ್ತು ಸೂಕ್ತ ದಾಸ್ತಾನನ್ನು ಕೂಡ ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಒತ್ತಾಯವನ್ನು ಮಾಡಿದ್ರು, ಪ್ರತಿಭಟನೆ ಕೂಡ ನಡೀತಾ ಇತ್ತು. ವಿಪಕ್ಷ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ರಹವನ್ನ ಮಾಡಿತ್ತು. ರೈತರಿಂದ ಮೆಕ್ಕೆಜೋಳವನ್ನ ಖರೀದಿಯನ್ನ ಮಾಡಬೇಕು, ಇಲ್ಲದೇ ಹೋದಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಸಂದೇಶವನ್ನು ಕೂಡ ನೀಡಿದ್ರು. ಸೊ ಹೀಗಾಗಿ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು 2 ದಿನಗಳ ಕಾಲ ಮೈಸೂರು ಪ್ರವಾಸವನ್ನು ಹಮ್ಮಿಕೊಂಡಿದ್ರು. ಏಕಾಏಕಿ ನಿನ್ನೆ ಬೆಂಗಳೂರಿಗೆ ವಾಪಸ್ಸಾಗಿ ಇವತ್ತು ಸಭೆಯನ್ನ ನಿಗದಿ ಮಾಡಿರ್ತಕ್ಕಂಥದ್ದು. ವಿಪರ್ಯಾಸ ಅಂತಂದ್ರೆ ಕೃಷಿ ಸಚಿವರಾದಂತಹ ಚಲುವರಾಯಸ್ವಾಮಿ ಅವರು ದೆಹಲಿಯಲ್ಲಿದ್ದಾರೆ. ಸೊ ಅವರು ಇವತ್ತು ಸಭೆಗೆ ಗೈರಾಗಿದ್ದಾರೆ. ಆದ್ರೆ ಸಭೆ ಆರಂಭಕ್ಕೂ ಮುನ್ನ ಮುಖ್ಯಮಂತ್ರಿಗಳಿಗೆ ಸ್ವತಃ ಅವರೇ ಕರೆಯನ್ನ ಮಾಡಿ, ನಾನು ದೆಹಲಿಯಲ್ಲಿದ್ದೇನೆ, ಸಭೆಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಆದ್ರೆ ನಮ್ಮ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗ್ತಾರೆ. ಆದ್ರೆ ಏನೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮೆಕ್ಕೆಜೋಳ ಖರೀದಿಗೆ ಏನೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಒಂದು ಅನುಮೋದನೆ ಬೇಕು ಮತ್ತು ರೈತರ ಪರವಾಗಿ ನಿಲ್ಲುವಂತ ನಿರ್ಧಾರವನ್ನ ತಾವು ತೆಗೆದುಕೊಳ್ಬೇಕು ಅನ್ನುವಂತ ಮನವಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಸಭೆಗೆ ಅನೇಕ ಸಚಿವರು ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ಉತ್ತರ ಕರ್ನಾಟಕ ಭಾಗದ ಕಾನೂನು ಸಚಿವರು ಆಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಅವರಿಂದ ಹಿಡಿದು ಶಿವಾನಂದ ಪಾಟೀಲ್ ಎಲ್ಲರೂ ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ನೋಡಬಹುದು, ಸಭೆಯನ್ನ ಮುಗಿಸಿ ಎಲ್ಲ ಸಚಿವರುಗಳು ಕೂಡ ಹೊರಗೆ ಓಡ್ತಾ ಇರ್ತಕ್ಕಂಥದ್ದು. ಸಚಿವ ಜಮೀನ್ ಅವರು ಕೂಡ ಇಲ್ಲಿಗೆ ಓಡ್ತಾ ಇರ್ತಕ್ಕಂಥದ್ದು. ಸೊ ಈ ಒಂದು
ಸಭೆಯನ್ನ ಮುಗಿಸಿ ಸಚಿವರುಗಳು ಕೂಡ ಈಗಾಗಲೇ ಸಿಎಂ ನಿವಾಸದಿಂದ ಹೊರಡ್ತಾ ಇದ್ದಾರೆ. ಒಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಆಪ್ತರೆಲ್ಲರೂ ಕೂಡ ದೆಹಲಿ ಪ್ರವಾಸದಲ್ಲಿರುವಂತಹ ಸಂದರ್ಭದಲ್ಲಿ ಇಲ್ಲಿ ಸಭೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಎರಡು ರೀತಿಯಲ್ಲಿ ಈ ಒಂದು ವಿಚಾರವನ್ನ ನೋಡಬಹುದು. ಯಾವ ರೀತಿ ಅಂತಂದ್ರೆ ಒಂದು ಕಡೆ ಸಿಎಂ ಅವರು ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ. ಚಂದ್ರಶೇಖರ್ ರೈಟ್, ಅಲ್ಲಿ ಸಿಎಂ ನಿವಾಸದ ಎದುರು ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಇರ್ತಕ್ಕಂಥದ್ದು. ಅಲ್ಲಿ ಸಾಕಷ್ಟು ಮೂವ್ಮೆಂಟ್ಸ್ ಆಗ್ತಾ ಇದೆ. ಹಿ ವಾಸ್ ಅಬ್ಸರ್ವಿಂಗ್ ದಟ್. ಎನಿವೆ ಚಂದ್ರು, ಈಗ ಸಿಎಂ ನಿವಾಸದಲ್ಲಿ ಸಭೆ ಮುಕ್ತಾಯ ಆಯ್ತಾ? ವೆಹಿಕಲ್ಸ್ ಗಳೆಲ್ಲ ಮೂವ್ ಆಗ್ತಾ ಇದೆ, ಮೂವ್ ಔಟ್ ಆಗ್ತಾ ಇದೆ, ಮಿನಿಸ್ಟರ್ಸ್ ಹೋಗ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಎನಿವೆ ಸಭೆ ನಡೀತಾ ಇದೆಯಾ, ಹೇಗ್ ನಡೀತಾ ಇದೆ? ಜೊತೆಗೆ ಚಲುವರಾಯಸ್ವಾಮಿ ಅವರ ಅನುಪಸ್ಥಿತಿಯಲ್ಲಿ ಆಗ್ತಾ ಇರ್ತಕ್ಕಂಥ ಸಭೆ ಇದು. ಚಲುವರಾಯಸ್ವಾಮಿ ಏನಾದ್ರು ಸಂದೇಶ ಕಳಿಸಿದಾರಾ? ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಖಂಡಿತವಾಗ್ಲು ಈಗಾಗಲೇ ಸಿಎಂ ನಿವಾಸ ಕಾವೇರಿಯಲ್ಲಿ ಸಭೆ ನಡೆಸ್ತಾ ಇರ್ತಕ್ಕಂಥದ್ದು. ಬಹುತೇಕ ಇನ್ನೇನು ಸಭೆ ಕೂಡ ಮುಕ್ತಾಯ ಹಂತಕ್ಕೆ ಬಂದಿರತಕ್ಕಂಥದ್ದು. ಸೊ ಈಗಾಗಲೇ ಏನು ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಮೆಕ್ಕೆಜೋಳ ಖರೀದಿಗೆ ಸಂಬಂಧಪಟ್ಟಂತೆ ಸಭೆ ನಡೀತಾ ಇದ್ದಂಥದ್ದು. ಸೊ ಏನೆಲ್ಲ, ಯಾಕಂತಂದ್ರೆ ಈ ಬಾರಿ ಅತಿ ಹೆಚ್ಚು ಬೆಳೆ ಬಂದಿದೆ ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟಂತೆ. ಸೊ ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಖರೀದಿ ಆಗಬೇಕು, ಖರೀದಿ ಸೂಕ್ತ ರೀತಿಯಾದಂತಹ ಬೆಲೆ ನಿಗದಿ ಆಗಬೇಕು ಮತ್ತು ಸೂಕ್ತ ದಾಸ್ತಾನನ್ನು ಕೂಡ ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಒತ್ತಾಯವನ್ನು ಮಾಡಿದ್ರು, ಪ್ರತಿಭಟನೆ ಕೂಡ ನಡೀತಾ ಇತ್ತು. ವಿಪಕ್ಷ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ರಹವನ್ನ ಮಾಡಿತ್ತು. ರೈತರಿಂದ ಮೆಕ್ಕೆಜೋಳವನ್ನ ಖರೀದಿಯನ್ನ ಮಾಡಬೇಕು, ಇಲ್ಲದೇ ಹೋದಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಸಂದೇಶವನ್ನು ಕೂಡ ನೀಡಿದ್ರು. ಸೊ ಹೀಗಾಗಿ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು 2 ದಿನಗಳ ಕಾಲ ಮೈಸೂರು ಪ್ರವಾಸವನ್ನು ಹಮ್ಮಿಕೊಂಡಿದ್ರು. ಏಕಾಏಕಿ ನಿನ್ನೆ ಬೆಂಗಳೂರಿಗೆ ವಾಪಸ್ಸಾಗಿ ಇವತ್ತು ಸಭೆಯನ್ನ ನಿಗದಿ ಮಾಡಿರ್ತಕ್ಕಂಥದ್ದು. ವಿಪರ್ಯಾಸ ಅಂತಂದ್ರೆ ಕೃಷಿ ಸಚಿವರಾದಂತಹ ಚಲುವರಾಯಸ್ವಾಮಿ ಅವರು ದೆಹಲಿಯಲ್ಲಿದ್ದಾರೆ. ಸೊ ಅವರು ಇವತ್ತು ಸಭೆಗೆ ಗೈರಾಗಿದ್ದಾರೆ. ಆದ್ರೆ ಸಭೆ ಆರಂಭಕ್ಕೂ ಮುನ್ನ ಮುಖ್ಯಮಂತ್ರಿಗಳಿಗೆ ಸ್ವತಃ ಅವರೇ ಕರೆಯನ್ನ ಮಾಡಿ ನಾನು ದೆಹಲಿಯಲ್ಲಿದ್ದೇನೆ, ಸಭೆಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಆದ್ರೆ ನಮ್ಮ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗ್ತಾರೆ. ಆದ್ರೆ ಏನೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೆಕ್ಕೆಜೋಳ ಖರೀದಿಗೆ ಏನೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಒಂದು ಅನುಮೋದನೆ ಬೇಕು ಮತ್ತು ರೈತರ ಪರವಾಗಿ ನಿಲ್ಲುವಂತ ನಿರ್ಧಾರವನ್ನ ತಾವು ತೆಗೆದುಕೊಳ್ಬೇಕು ಅನ್ನುವಂತ ಮನವಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಸಭೆಗೆ ಅನೇಕ ಸಚಿವರು ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ಉತ್ತರ ಕರ್ನಾಟಕ ಭಾಗದ ಕಾನೂನು ಸಚಿವರು ಆಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಅವರಿಂದ ಹಿಡಿದು ಶಿವಾನಂದ ಪಾಟೀಲ್ ಎಲ್ಲರೂ ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ನೋಡಬಹುದು ಸಭೆಯನ್ನ ಮುಗಿಸಿ ಎಲ್ಲ ಸಚಿವರುಗಳು ಕೂಡ ಹೊರಗೆ ಓಡ್ತಾ ಇರ್ತಕ್ಕಂಥದ್ದು. ಸಚಿವ ಜಮೀನ್ ಅವರು ಕೂಡ ಇಲ್ಲಿಗೆ ಓಡ್ತಾ ಇರ್ತಕ್ಕಂಥದ್ದು. ಸೊ ಈ ಒಂದು ಸಭೆಯನ್ನ ಮುಗಿಸಿ ಸಚಿವರುಗಳು ಕೂಡ ಈಗಾಗಲೇ ಸಿಎಂ ನಿವಾಸದಿಂದ ಹೊರಡ್ತಾ ಇದ್ದಾರೆ. ಒಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಆಪ್ತರೆಲ್ಲರೂ ಕೂಡ ದೆಹಲಿ ಪ್ರವಾಸದಲ್ಲಿರುವಂತಹ ಸಂದರ್ಭದಲ್ಲಿ ಇಲ್ಲಿ ಸಭೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಎರಡು ರೀತಿಯಲ್ಲಿ ಈ ಒಂದು ವಿಚಾರವನ್ನ ನೋಡಬಹುದು. ಯಾವ ರೀತಿ ಅಂತಂದ್ರೆ ಒಂದು ಕಡೆ ಸಿಎಂ ಅವರು ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ. ಚಂದ್ರಶೇಖರ್ ರೈಟ್, ಅಲ್ಲಿ ಸಿಎಂ ನಿವಾಸದ ಎದುರು ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಇರ್ತಕ್ಕಂಥದ್ದು. ಅಲ್ಲಿ ಸಾಕಷ್ಟು ಮೂವ್ಮೆಂಟ್ಸ್ ಆಗ್ತಾ ಇದೆ. ಹಿ ವಾಸ್ ಅಬ್ಸರ್ವಿಂಗ್ ದಟ್. ಎನಿವೆ ಚಂದ್ರು, ಈಗ ಸಿಎಂ ನಿವಾಸದಲ್ಲಿ ಸಭೆ ಮುಕ್ತಾಯ ಆಯ್ತಾ? ವೆಹಿಕಲ್ಸ್ ಗಳೆಲ್ಲ ಮೂವ್ ಆಗ್ತಾ ಇದೆ, ಮೂವ್ ಔಟ್ ಆಗ್ತಾ ಇದೆ, ಮಿನಿಸ್ಟರ್ಸ್ ಹೋಗ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಎನಿವೆ ಸಭೆ ನಡೀತಾ ಇದೆಯಾ, ಹೇಗ್ ನಡೀತಾ ಇದೆ? ಜೊತೆಗೆ ಚಲುವರಾಯಸ್ವಾಮಿ ಅವರ ಅನುಪಸ್ಥಿತಿಯಲ್ಲಿ ಆಗ್ತಾ ಇರ್ತಕ್ಕಂಥ ಸಭೆ ಇದು. ಚಲುವರಾಯಸ್ವಾಮಿ ಏನಾದ್ರು ಸಂದೇಶ ಕಳಿಸಿದಾರಾ? ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಖಂಡಿತವಾಗ್ಲು ಈಗಾಗಲೇ ಸಿಎಂ ನಿವಾಸ ಕಾವೇರಿಯಲ್ಲಿ ಸಭೆ ನಡೆಸ್ತಾ ಇರ್ತಕ್ಕಂಥದ್ದು. ಬಹುತೇಕ ಇನ್ನೇನು ಸಭೆ ಕೂಡ ಮುಕ್ತಾಯ ಹಂತಕ್ಕೆ ಬಂದಿರತಕ್ಕಂಥದ್ದು. ಸೊ ಈಗಾಗಲೇ ಏನು ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಮೆಕ್ಕೆಜೋಳ ಖರೀದಿಗೆ ಸಂಬಂಧಪಟ್ಟಂತೆ ಸಭೆ ನಡೀತಾ ಇದ್ದಂಥದ್ದು. ಸೊ ಏನೆಲ್ಲ, ಯಾಕಂತಂದ್ರೆ ಈ ಬಾರಿ ಅತಿ ಹೆಚ್ಚು ಬೆಳೆ ಬಂದಿದೆ ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟಂತೆ. ಸೊ ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಖರೀದಿ ಆಗಬೇಕು, ಖರೀದಿ ಸೂಕ್ತ ರೀತಿಯಾದಂತಹ ಬೆಲೆ ನಿಗದಿ ಆಗಬೇಕು ಮತ್ತು ಸೂಕ್ತ ದಾಸ್ತಾನನ್ನು ಕೂಡ ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಒತ್ತಾಯವನ್ನು ಮಾಡಿದ್ರು, ಪ್ರತಿಭಟನೆ ಕೂಡ ನಡೀತಾ ಇತ್ತು. ವಿಪಕ್ಷ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ರಹವನ್ನ ಮಾಡಿತ್ತು. ರೈತರಿಂದ ಮೆಕ್ಕೆಜೋಳವನ್ನ ಖರೀದಿಯನ್ನ ಮಾಡಬೇಕು, ಇಲ್ಲದೇ ಹೋದಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಸಂದೇಶವನ್ನು ಕೂಡ ನೀಡಿದ್ರು. ಸೊ ಹೀಗಾಗಿ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು 2 ದಿನಗಳ ಕಾಲ ಮೈಸೂರು ಪ್ರವಾಸವನ್ನು ಹಮ್ಮಿಕೊಂಡಿದ್ರು. ಏಕಾಏಕಿ ನಿನ್ನೆ ಬೆಂಗಳೂರಿಗೆ ವಾಪಸ್ಸಾಗಿ ಇವತ್ತು ಸಭೆಯನ್ನ ನಿಗದಿ ಮಾಡಿರ್ತಕ್ಕಂಥದ್ದು. ವಿಪರ್ಯಾಸ ಅಂತಂದ್ರೆ ಕೃಷಿ ಸಚಿವರಾದಂತಹ ಚಲುವರಾಯಸ್ವಾಮಿ ಅವರು ದೆಹಲಿಯಲ್ಲಿದ್ದಾರೆ. ಸೊ ಅವರು ಇವತ್ತು ಸಭೆಗೆ ಗೈರಾಗಿದ್ದಾರೆ. ಆದ್ರೆ ಸಭೆ ಆರಂಭಕ್ಕೂ ಮುನ್ನ
ಮುಖ್ಯಮಂತ್ರಿಗಳಿಗೆ ಸ್ವತಃ ಅವರೇ ಕರೆಯನ್ನ ಮಾಡಿ ನಾನು ದೆಹಲಿಯಲ್ಲಿದ್ದೇನೆ, ಸಭೆಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಆದ್ರೆ ನಮ್ಮ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗ್ತಾರೆ. ಆದ್ರೆ ಏನೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮೆಕ್ಕೆಜೋಳ ಖರೀದಿಗೆ ಏನೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಒಂದು ಅನುಮೋದನೆ ಬೇಕು ಮತ್ತು ರೈತರ ಪರವಾಗಿ ನಿಲ್ಲುವಂತ ನಿರ್ಧಾರವನ್ನ ತಾವು ತೆಗೆದುಕೊಳ್ಬೇಕು ಅನ್ನುವಂತ ಮನವಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಸಭೆಗೆ ಅನೇಕ ಸಚಿವರು ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ಉತ್ತರ ಕರ್ನಾಟಕ ಭಾಗದ ಕಾನೂನು ಸಚಿವರು ಆಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಅವರಿಂದ ಹಿಡಿದು ಶಿವಾನಂದ ಪಾಟೀಲ್ ಎಲ್ಲರೂ ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ನೋಡಬಹುದು, ಸಭೆಯನ್ನ ಮುಗಿಸಿ ಎಲ್ಲ ಸಚಿವರುಗಳು ಕೂಡ ಹೊರಗೆ ಓಡ್ತಾ ಇರ್ತಕ್ಕಂಥದ್ದು. ಸಚಿವ ಜಮೀನ್ ಅವರು ಕೂಡ ಇಲ್ಲಿಗ ಓಡ್ತಾ ಇರ್ತಕ್ಕಂಥದ್ದು. ಸೊ ಈ ಒಂದು ಸಭೆಯನ್ನ ಮುಗಿಸಿ ಸಚಿವರುಗಳು ಕೂಡ ಈಗಾಗಲೇ ಸಿಎಂ ನಿವಾಸದಿಂದ ಹೊರಡ್ತಾ ಇದ್ದಾರೆ. ಒಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಆಪ್ತರೆಲ್ಲರೂ ಕೂಡ ದೆಹಲಿ ಪ್ರವಾಸದಲ್ಲಿರುವಂತಹ ಸಂದರ್ಭದಲ್ಲಿ ಇಲ್ಲಿ ಸಭೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಎರಡು ರೀತಿಯಲ್ಲಿ ಈ ಒಂದು ವಿಚಾರವನ್ನ ನೋಡಬಹುದು. ಯಾವ ರೀತಿ ಅಂತಂದ್ರೆ, ಒಂದು ಕಡೆ ಸಿಎಂ ಅವರು